ಎಲ್ಲ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ KF42 ಟ್ರಾವೆಲ್ ಅಂಡ್ ಫುಡೀಸ್. ನಾವಿವತ್ತು ಮಾಡ್ತಾ ಇದ್ದೀವಿ ಕಾಶಿ ಚಿಲ್ಲಿ ಗೋಬಿ. ಕಾಶಿ ಚಿಲ್ಲಿ ಗೋಬಿಗೆ ಹೂಕೋಸು ಸಣ್ಣದಾಗಿ ಇರಬೇಕು, ಯಾಕಂದರೆ ಅದು ಎಣ್ಣೆಯಲ್ಲಿ ಫ್ರೈ ಆಗ್ಬೇಕಾದ್ರೆ ಜಾಸ್ತಿ ಆಯಲ್ ಇಟ್ಕೋತದೆ. ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ. ಈ ತರ ತರ ಕೆಳಗೆಲ್ಲ ಚೆಲ್ಕೊಂಡು ಊರಾಗ ಚೆಲ್ಕೊಂಡ್ಬಿಡಿ. ಗೋಬಿ ಮಸಾಲಾಗ 200 ಗ್ರಾಮ್ ಮೈದಾ ಹಿಟ್ಟು, 100 ಗ್ರಾಮ್ ಕಾರ್ನ್ಫ್ಲೋರ್. ನಾವು ಯೂಸ್ ಮಾಡ್ತಾ ಇರೋದು ತೇಜು. ನಾವು ಯಾವುದೇ ರೀತಿ ಕಲರ್ ಯೂಸ್ ಮಾಡ್ತಾ ಇಲ್ಲ. ತೇಜದು ಚಿಲ್ಲಿ ಪೌಡ್ರ್ ಇದೆಯಲ್ಲ, ಅದನ್ನೇ ಸ್ವಲ್ಪ ಹಾಕತ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವು 1 kg ಮಾಡ್ತಿರೋದ್ರಿಂದ ಸಾಕು. ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ. ಎಲ್ಲನೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಆಗಿರೋದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ. ಐದು ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೊಂಡಿರುವಂತಹ ಹೂಕೋಸು ಹಾಕ್ತಾ ಇದ್ದೀವಿ ಮಸಾಲಾಗೆ. ಅಂದರೆ ಮಸಾಲಾಗೆ ಬೇಗ ಹೂಕೋಸು ಹಾಕಬೇಕು, ಇಲ್ಲಾಂದರೆ ಕಾರ್ನ್ಫ್ಲವರ್ ಎಲ್ಲ ನೀರು ಬಿಟ್ಕೊಬಿಡ್ತಿದೆ. ಆವಾಗ ಮಸಾಲ ಹಿಡಿಯಲ್ತು ಹೂಕೋಸ್ಗೆ. ಫುಲ್ಲು ಎಲ್ಲ ಮಸಾಲ ಎಲ್ಲಾಗೂ ಇದು ಹೂಕೋಸ್ಗೂ ಅದು ರಬ್ಬಾಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ. ನೋಡಿ, ಎಲ್ಲದಕ್ಕೂ ಮಸಾಲ ಹಿಡ್ಕೊಂಡಿರ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-2 ನಿಮಿಷ ಇಟ್ಬಿಟ್ಟು ಆಮೇಲೆ ಎಣ್ಣೆ ಕಾದದೆ. ಇವಾಗ ಕಲ್ಸ್ಕೊಂಡಿರೋಂತಹ ಹೂಕೋಸನ್ನ ಎಣ್ಣೆಲಿ ಬಿಡ್ತೀವಿ. ಅಂದರೆ ಮೀಡಿಯಂ ಫ್ಲೇಮಲ್ಲಿರೋ ಎಣ್ಣೆಗೆ ಹಾಕಬೇಕು, ಯಾಕಂದರೆ ಬೇಗ ಬೆಂದೋದ್ರೆ
ಒಳಗಡೆ ಬೆಂದಿರಲ್ತು ಬಟ್ ಬೆಂದಿರೋ ತರ ಕಾಣಿಸ್ತಾ ಇರ್ತದೆ. ಕಾದಿರೋ ಎಣ್ಣೆಗೆ ಮಸಾಲದಲ್ಲಿ ಹಾಕಿರುವಂತ ಹೂಕೋಸನ್ನ ಹಾಕ್ತಾ ಇದೀವಿ. ಬಿಡಿ ಬಿಡಿಯಾಗಿ ಹಾಕ್ಬೇಕು. ಎಲ್ಲೆಲ್ಲಿ ಗ್ಯಾಪ್ ಐತೆ ಅಲ್ಲಿಗೆಲ್ಲ ಹಾಕ್ತಾ ಇರ್ರಿ. ಎಣ್ಣೆಯಲ್ಲಿ ಒಂದ್ 10 ನಿಮಿಷ ಆದ್ರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಾದ್ಮೇಲೆ ನೀವು ಎತ್ಕೋಬೇಕು. ಎರಡು ಸ್ಪೂನ್ ಕಾರ್ನ್ಫ್ಲವರ್, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 2 ಸ್ಪೂನ್ ಚಿಲ್ಲಿ ಸಾಸ್, 4 ಸ್ಪೂನ್ ಟೊಮೊಟೊ ಕೆಚಪ್, 4 ಸ್ಪೂನ್ ಟೊಮೆಟೊ ಕೆಚಪ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು, ನೀರು ಹಾಕೊಳ್ಳಿ. ಒಂದು 3 ಸ್ಪೂನ್ ನೀರು ಹಾಕೊಳ್ಳಿ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹದ ಬರಬೇಕು ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಫ್ರೆಂಡ್ಸ್ ನೋಡಿ, ಇವತ್ತು ನಾವು ಮಾಡ್ತಾ ಇದ್ದೀವಿ ಕಾಶಿ ಮೆಣಸಿನ್ಕಾಯಿ ಗೋಬಿ ಮಾಡಕ್ಕೆ ಹೋಗಿ ನಮ್ಮ ಅಣ್ಣ ನೋಡ್ರಿ ಫ್ರೆಂಡ್ಸ್ ಇನ್ನ ಕುದಿಸ್ತಾನೆ ಅವ್ರೆ. ನೀನಾದ ಮಗ ಅಂತೂ 32 ಬಿಟ್ಕೊಂಡು ಕಿಸ ಅಂತ ಯಾವಾಗಲೂ ಕಿಸಿತಾನೆ ನೋಡಿ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು. ಕಾಶಿ ಚಿಲ್ಲಿ ಗೋಬಿಗೆ ನಾವು ಹಾಕ್ತಾ ಇರುವಂಥದ್ದು ಕಾಶಿ ಮೆಣಸಿನ್ಕಾಯಿ ಇದು. ಅದಾದಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಚೆನ್ನಾಗಿ ಬಾಡಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲ ಹಾಕ್ತಾ ಇದ್ದೀವಿ. ಒಂದು ಸ್ಪೂನ್ ಬೇಕಿದ್ರೆ ವಿನಿಗರ್ ಹಾಕೊಳ್ಳಿ, ಬೇಡ ಅಂದ್ರೆ ಬೇಡ. ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ.
ಫ್ರೈ ಮಾಡ್ಕೊಂಡಿರೋಂತಹ ಹೂಕೋಸು ಗೋಬಿ. ನೀರ ಕಾಶಿ ಚಿಲ್ಲಿ ಗೋಬಿ ತುಂಬ ಟೇಸ್ಟಾಗಿದೆ. ಅದಾದಮೇಲೆ ಆ ಮಸಾಲ ಎಲ್ಲ ಪ್ರತಿಯೊಂದು ಬೈಟ್ಗೂ ಸಿಗ್ತದೆ. ಅದಾದಮೇಲೆ ಪೆಪ್ಪರು, ಸಾಸು, ಚಿಲ್ಲಿ ಸಾಸು ಎಲ್ಲ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿದೆ. ನೀವು ಒಂದು ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.